ಕ್ಲೋಸ್ ಆಗಿರುತ್ತೆ. ಒಂದು ಹಣೆ ಬರ ಇದೇ ಆಯಿತು, ಯಾವಾಗ ನೋಡಿದ್ರು ಅರ್ಧದಲ್ಲಿ ದಾರಿ ತಪ್ಪುದು ಮಾರ. ಸ್ವೀಟ್ ಪ್ಯಾಕೆಟ್ ಕೊಟ್ಟರು, ತೆಂಗಿನಕಾಯಿ ಮಾರ ಸ್ವೀಟ್ ಅನ್ಕೊಂಡು. ಈಗ ಇನ್ನೊಂದು ಐಟಮ್ ತಗೊಂಬಂದ್ರೆ ನನ್ನ ಹಿರಿಯಲ್ಲಿ ಹಾಕ್ಲಿಕ್ಕೆ ಜಾಗೃತಿ ಇಲ್ಲ, ಖಾಲಿ ಮಾಡಿ ಯಾವ್ದು ಖಾಲಿ ಮಾಡೋದು ಗೊತ್ತಾಗ್ತಿಲ್ಲ. ವಿದ್ಯಾನ ರಿಸೆಪ್ಷನ್ ಊಟ ಆಗಿರೋದ್ರಿಂದ ಇನ್ನೂ ಸಹ ರುಚಿ ಜಾಸ್ತಿ ಉಂಟು. ಇಲ್ಲಿ ಮಂಗ ಮರ ಇರೋದು ನೋಡಿ. ಹಲೋ ಗಾಯ್ಸ್, ನಾವು ಅಗೇನ್ ಹೊರಟ್ವಿ ಈಗ ಇಲ್ಲಿಂದ ಅರಮನೆಗೆ, ಅರಮನೆಯಿಂದ ಮತ್ತೆ ರಿಸೆಪ್ಷನಿಂದ ಮತ್ತೆ ಇಲ್ಲಿಗೆ ಮತ್ತೆ ಮನೆಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಓಕೆ, ಸಿ ಯು ಅಟ್ ಅರಮನೆ. ಓಕೆ, ಆನ್ ದಿ ವೇ ಟು ಮೈಸೂರು ಪ್ಯಾಲೇಸ್. ಆಟೋ ಪಿಕ್ ಮಾಡಿ ಈಗ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೇವೆ. ಪ್ಯಾಲೇಸಲ್ಲಿ ತಿರುಗಾಡಿ ನಂತರ ಅಲ್ಲಿಂದ ಕ್ಲೋಸ್ ಆಗಿರುತ್ತೆ. ಎಷ್ಟು ಕ್ಲೋಸ್? ಗಾಯ್ಸ್, ನಾವು ಪ್ಯಾಲೇಸ್ ಲೈಟ್ ನೋಡುವಂತ ಬಂದದ್ದು. ಲೈಟ್ ನೋಡ್ಲಿಕ್ಕೆ ಸಿಕ್ತು, ಪ್ಯಾಲೇಸ್ ಒಳಗಡೆ ಇಕ್ತಿಲ್ಲ. ಹಲೋ ಗಾಯ್ಸ್, ಫೈನಲಿ ನಾವು ಮೈಸೂರು ಪ್ಯಾಲೇಸ್ ಹತ್ರ ಇದ್ದೇವೆ. ಈಗ ಒಂದು ಮೈಸೂರು ಪ್ಯಾಲೇಸ್ ಇದ್ದು ಜಲಕ್ಕೆ ತೋರಿಸುವ, ಲೈಟ್ ಬಂದ ಮೇಲೆ ಹೇಗಿರುತ್ತೆ ಅಂತ ಹೋಗ್ತಾ ಇದ್ದೇವೆ. ಲೆಟ್ಸ್ ಸಿ ಹೌ ಇಟ್ ಲುಕ್ಸ್ ಅಟ್ ಇನ್ ದ ನೈಟ್. ನೋಡಿ ಗಾಯ್ಸ್, ನಮ್ಮದು ಮೈಸೂರು ಪ್ಯಾಲೇಸ್ ಇದು ಎಂಟ್ರೆನ್ಸ್. ಇನ್ನು ಒಳಗಡೆ ಹೋಗಲಿಕ್ಕೆ ಬಿಡ್ತಾರೆಲ್ಲೋ ಗೊತ್ತಿಲ್ಲ, ನೈಟ್ ಆದಮೇಲೆ ಬಿಡಲ್ಲ ಅಂತ ಹೇಳ್ತಿದ್ರು, ಬಟ್ ಬಿಟ್ಟರೆ ಒಳ್ಳೆಯದು. ಹೋಗ್ತಾ ಇದ್ದೇವೆ ಈಗ. ಎಂಟ್ರಿ ಸಿಕ್ಕಿದ್ರೆ. ಪ್ರಸನ್ನ ಅವರೇ ಏನು ಹೇಳ್ತೀರಾ? ನೋ ಕಮೆಂಟ್ಸ್. ಇದು ಅರಮನೆ. ಲೈಟಿಂಗ್ ಆದಮೇಲೆ ಹೀಗಿರುತ್ತೆ. ಲೈಟಿಂಗ್ ನೋಡಲಿಕ್ಕೆ ಸಿಗ್ತದೆ ನಮಗೆ. ಮೈಸೂರಿಗೆ ಇಲ್ಲಿಂದ ಎಂಟ್ರಿ ಕೊಡುದಿಲ್ಲ. ನೋಡಿ ಫ್ರೆಂಡ್ಸ್, ಮೈಸೂರು ಪ್ಯಾಲೇಸ್ ಜೀವನದಲ್ಲಿ ಒಂದ್ಸಲ ನೋಡಲೇಬೇಕಾದ ಅರಮನೆ. ನಮ್ಗೆ ಇವತ್ತು ಒಳಗಡೆ ಹೋಗ್ಲಿಕ್ಕೆ ಸಿಗಲಿಲ್ಲ, ನಾವು ಇನ್ನೊಂದ್ಸಲ ಬರ್ತೀವಿ ಒಳಗಡೆ ಹೋಗೋಕ್ಕೋಸ್ಕರ. ವಿಶ್ವೇಶ್ ಅವ್ರ ಹತ್ರ ಒಂದು ರಿವ್ಯೂ ಕೇಳುವ, ಇಂಗ್ಲೀಷ್ ಅವ್ರ ಹತ್ರ. ಇದು ಗೇಟ್, ಇದು ನೀವು ನೋಡ್ಬೋದು. ಬರ್ದಿರೋರು ಬನ್ನಿ ಒಂದ್ಸಲ, ಬಂದಿರೋರು ಇನ್ನೊಂದ್ಸಲ ಬನ್ನಿ, ಆಯಿತಾ? ನಾವು ಇವತ್ತಿದ್ದು ಪ್ಲೇಸ್ ನೋಡೋದು, ಪ್ಲೇಸ್ ವಿಸಿಟ್ ಎಲ್ಲ ಮುಗೀತು. ನಾವು ಮತ್ತೆ ವಾಪಸ್ ಹೋಗ್ತಿದ್ದೇವೆ. ಗಾಯ್ಸ್, ನಾವು ಮೈಸೂರು ಪ್ಯಾಲೇಸ್ ಒಳಗಡೆ ಎಂಟ್ರಿ ತೊಗೊಳ್ಳಿಕ್ಕೆ ಆಗಲಿಲ್ಲ, ಬಟ್ ಅದರದ್ದು ಹೊರಗಡೆಯಿಂದ ಲೈಟಿಂಗ್ ಎಲ್ಲ ನೋಡಲಿಕ್ಕೆ ಚಾನ್ಸ್ ಸಿಕ್ತು. ಯಾಕಂದರೆ 6 o'clock ನಂತರ ಒಳಗಡೆ ಪ್ರವೇಶ ಇಲ್ಲ ಅಂತೆ. ಸೊ ನಾವು ಬರೋದಲ್ಲಿ ಸ್ವಲ್ಪ ಲೇಟ್ ಆಯಿತು, ಬಟ್ ಇಟ್ಸ್ ಓಕೆ. ಒಳಗಡೆ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬರುವಾಗ ಹೋದರೆ ಆಯಿತು. ಬಟ್ ಇವಾಗ ಎಲ್ಲ ನಾವು ಲೈಟಿಂಗ್ ಎಲ್ಲ ನೋಡಲಿಕ್ಕೆ ಸೂಪರ್ ಇತ್ತು. ನಾವು ಲೈಟಿಂಗ್ ನೋಡಲಿಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ದದ್ದು, ಅದಕ್ಕೋಸ್ಕರ ನಾವು ಸಂಜೆ ಬರುವಂತ ಪ್ಲ್ಯಾನ್ ಮಾಡಿದ್ದು. ಸೊ ಇವಾಗ ಲೈಟಿಂಗ್ ಎಲ್ಲ ನೋಡಿ ಆಯಿತು. ಓಕೆ, ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು, ನಾವು ಇಲ್ಲಿಂದ ರಿಸೆಪ್ಷನ್ಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಂದ ರಿಸೆಪ್ಷನ್ಗೆ ಹೋಗಿ ಅಲ್ಲಿಂದ ಬ್ಯಾಕ್ ಟು ಮ್ಯಾಂಗ್ಳೂರ್. ಬಾಯ್ ಬಾಯ್ ಗಾಯ್ಸ್. ಬನ್ನಿ, ರಿಕ್ಷಾ ಬರ್ತೀನಿ. ಒಂದು ಹಣೆ ಬರ ಇದೇ ಆಯಿತು, ಯಾವಾಗ ನೋಡಿದ್ರು ಎಲ್ಲಾದರೂ ಹೋಗಿ ರೋಡಲ್ಲಿ ಅರ್ಧದಲ್ಲಿ ದಾರಿ ತಪ್ಪುದು ಮಾರ. ಇವತ್ತು ಸಹ ಹಾಗೇನೆ ಲೊಕೇಶನ್ ಹಾಕ್ಕೊಂಡು ಬಂದಿದ್ವಿ ರ್ಯಾಪಿಡೋದಲ್ಲಿ, ಬಟ್ ಅದು ಬಂದು ಯಾವುದೋ ರಾಂಗ್ ರೂಟಲ್ಲಿ ಸ್ಟಾಪ್ ಆಯಿತು. ಈಗ ಪುನಃ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೇವೆ.
ರೋಡ್ ಹುಡ್ಕೊಂಡು ಹಾಲ್ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಲು ಸಿಗಲಿಕ್ಕೆ ಒಂದು ಲೇನ್ ಬಾಕಿ ಇದೆ. ಆ ಲೇನಲ್ಲಿ ಹೋಗಿ ಚೆಕ್ ಮಾಡಿ ಇಲ್ಲಿ ಒಳಗೆ ಫೈನಲಿ ಹಿಂಗೂ ಹುಡುಕಾಡಿ ಹಾಲ್ ಹತ್ರ ಬಂದಿದ್ವಿ. ಈಗಿನ್ನು ಹಾಲಿಗೆ ಹೋಗಿ ರಿಸೆಪ್ಷನ್ ಅಟೆಂಡ್ ಆಗಿ ಮತ್ತೆ ಬಾಯ್ ಮೈಸೂರು. ನಾವು ರಿಸೆಪ್ಷನ್ ಒಳಗಡೆ ಹೋಗ್ತಾ ಇದ್ದೇವೆ. ನೋಡಿ ಇದು ಇವ್ರದ್ದು ನಮ್ಮ ಆಫೀಸ್ ಕೊಲೀಗ್ ಅವ್ರದ್ದು ರಿಸೆಪ್ಷನ್. ಸೊ ಎಂಟ್ರಿಂಗ್ ಹೋಗುವ. ಆಯ್ತಾ, ಮುಗೀತಾ? Okay guys, we'll see you at later at night. Finally we reached at the destination. Reception ಅಲ್ಲಿ ಇದ್ದೇವೆ ಈಗ. ಅಪ್ಡೇಟ್ ಕೊಡೋದಿಲ್ಲ. ಆಯ್ತು, ಇವತ್ತು ಮುಗೀತು ಮೈಸೂರು ಟ್ರಿಪ್. ಇಲ್ಲಿ ಊಟ ಮಾಡೋದು, ಮನೆಗೆ ಹೋಗೋದು. ಟ್ರೈನಲ್ಲಿ ಒಂದು ಫೋಟೋ ಹಾಕ್ತೇವೆ ಲಾಸ್ಟಿಗೆ. ಹಾಂ, ಟ್ರೈನಲ್ಲಿ ಕೂತ್ಕೊಳ್ಳೋದು ಒಂದು ಫೋಟೋ ಹಾಕ್ತೇವೆ. ಅಲ್ಲಿದೆ ನೋಡಿ, ಕ್ಯೂ ಅಲ್ಲಿದ್ದೇವೆ ರಿಸೆಪ್ಷನ್. ಗ್ಯಾಂಗ್ ಎಲ್ಲ ಇಲ್ಲಿ ನಿಂತಿದ್ದೇವೆ ಲೈನಲ್ಲಿ. ಫೋಟೋಗ್ರಾಫರ್ ಸೇಮ್. ನೋಡಿ, ಒಂದು ಎಷ್ಟು ಫೋಟೋಗ್ರಾಫರ್ದು ಫೋಟೋ ತೆಗಿಲಿಕ್ಕೆ ಎಷ್ಟು ಫೋಟೋಗ್ರಾಫರ್ಸ್. ಒಂದು ಫೋಟೋಗ್ರಾಫರ್, ಅವ್ರದ್ದು ಫೋಟೋ ತೆಗಿಲಿಕ್ಕೆ 3 ಫೋಟೋಗ್ರಾಫರ್ಸ್. ನಾವು ವಿಶ್ ಎಲ್ಲ ಮಾಡಿ ಆಯಿತು. ಈಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟಕ್ಕೆ ಹೋಗಿ ಊಟ ಮಾಡಿ ಊಟ ಮುಗಿಸಿ ಮತ್ತೆ ಟ್ರೈನ್ ಹಿಡ್ಕೊಂಡು ಮನೆಗೆ ಹೋಗೋದು. ನಾವೀಗ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಊಟದಲ್ಲಿ ಈಗ ಬಾಳೆ ಎಳೆ ಬಂದಿದೆ, ವಾಟರ್ ಬಾಟಲ್ ಬಂದಿದೆ, ಮತ್ತು ಏನು ಬರ್ತದೆ ನೋಡುವ. ಮೊದಲಿಗೆ ಉಪ್ಪು, ಒಂಥರ ಕುಕುಂಬರ್, ಲಿಂಬು ಮತ್ತು ಎಗ್ ಬರ್ತಾ ಇದೆ. ಎಗ್ ಬರ್ತಾ ಇದೆ. ಎಗ್ ಆದಮೇಲೆ ನೆಕ್ಸ್ಟ್ ಐಟಮ್ ಒಂದು ಪಾಯಸ ಅನಿಸುತ್ತೆ. ಪಾಯಸ ಇದನ್ನು ನಾವು ಸೈಡಿಗಿಡುವ. ಕೂರ್ಮ ಬರ್ತಾಯಿದೆ. ಕೂರ್ಮ ಫ್ರೈ ಬರ್ತುಂಟು. ಫ್ರೈ ಅಂಜಲ್ ಫಿಶ್ ಫ್ರೈ ಅನಿಸುತ್ತೆ. ಬೀಗರೂಟದ್ದು ನೋಡಿ. ಹೌದಾ ಗಾಡ್, ಎಷ್ಟು ದೊಡ್ಡದು. ಅಚ್ಚಾ, ಒಂದು ಸ್ವೀಟ್ ಪ್ಯಾಕೆಟ್ ಕೊಟ್ಟರು. ಸ್ವೀಟ್ ಅಲ್ವಾ, ತೆಂಗಿನಕಾಯಿ ಮಾರ್ರೆ. ಸ್ವೀಟ್ ಅನ್ಕೊಂಡೆ. ಚಿಕನ್
ಹಾಕ್ತಿದ್ದಾರೆ, ಎಂತ ಗೊತ್ತಿಲ್ಲ, ಚಿಕನ್ ಅಂತಂದರೆ ನಂತರ ಒಂದು ಚಿಲ್ಲಿ ಹಾಕಿದರು, ಜಾಗ ಎಲ್ಲ ಹಾಕಲಿಕ್ಕೆ ಚಿಕನ್, ಬಾಳೆಹಣ್ಣು, ಸ್ವೀಟ್ ಕೊರಿಯರ್ಗೆ ಬಾಕ್ಸ್ ತಾರಾಗಿ ಕೊಡ್ತಿರುತ್ತೆ. ನಾನು ಸ್ವೀಟ್ ಅಂತ ಕಂದ್ಕೊಂಡಿದ್ದು ಮಾರೆ, ಅದು ಕೊಟ್ಟ ತೆಂಗಿನಕಾಯಿ ಅವರು ಏನಾದ್ರು ಬೇರೆ ಮನೆ ತಗೊಂಡು ಹೋಗ್ಲಿಕ್ಕೆ ತೆಂಗಿನಕಾಯಿ. ಅವನಿಗೆ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಇನ್ನೊಮ್ಮೆ ಬಂದು ಹಾಕಿದ್ರು. ಖುಷಿ ಆಯ್ತು ನನಗೆ. ಯಾರಂತ ಗೊತ್ತಿಲ್ಲ ಮಾತ್ರ. ಯಾರದು? ನಿಮ್ಮ ಮಾವನ ಮಗನ? ಕ್ಯಾಟ್ರಿಂಗ್ ಅವನು. ಇದು ಬೀಡ 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 ಬಂತು, ಬೀಡ ಹಂದಿ ಅದೊಂದು ಒಂದು ಚಪಾತಿ ಹತ್ತು ರುಮಾಲ್ ರೊಟ್ಟಿ ಅಕ್ಕಿ ರೊಟ್ಟಿ ಬಂತು. ಕೋಲ್ಡ್ ಡ್ರಿಂಕ್ಸ್ ಬರ್ತಾ ಉಂಟು, ಬಿಂದು ಅವ್ರದ್ದು ಕೋಲ್ಡ್ ಡ್ರಿಂಕ್ಸ್. ಇನ್ನೊಂದು ಐಟಮ್ ಬರ್ತಾ ಉಂಟು, ಮರ ಎಂಕಲೆ ಕೊರು ಮಟನ್ ಚಾಪ್ಸ್ ಅಂತಿದೆ. ಗೆತ್ತೊಂದು ಹಿರೇಕ್ ಪಾಂಡಲ್ಲ ಗೆತ್ತೊಂದು ಹೆಂಗೆ ಗೆತ್ತೊಂಬೇಕು. ನಾವು ಎಲ್ಲ ಬಂದಿದೆ. ಊರ್ ಸೈಡ್ ಥರ ಇಲ್ಲ ಇದು. ಅಂದರೆ ನಮ್ಮದು ಇಡ್ಲಿ ಕೋರಿ, ರೊಟ್ಟಿ ಕೋರಿ, ದೋಸೆ ಕೋರಿ, ಆಲ್ತಪ್ಪ ಕೋರಿ ಹಾಗೆ ಬರ್ತದೆ. ಇದು ಎಂತೆಲ್ಲ ಕೋರಿ ಹಾಕಿದ್ದಾರೆ, ಮಟನ್ ಹಾಕಿದ್ದಾರೆ, ಎಲ್ಲ ಬಗೆ ಕೈಪ್ ಹಾಕಿದ್ದಾರೆ, ಮತ್ತೆಂತ ಇಲ್ಲ. ಊಟ ಬರಲಿಲ್ವಾ? ಮುರ್ಕಿಸೋದೆ ಅಂತ. ಬಿರಿಯಾನಿ ತಿಂದ್ರಾ? ಬಿರಿಯಾನಿ ಬಂದ? ಇಲ್ಲ, ದೋಸೆ ಸಹ ಇಲ್ಲ, ಒಂದು ರೊಟ್ಟಿ ಸಹ ಇಲ್ಲ. ರೊಟ್ಟಿ ಬಂತಲ್ಲ ಒಂದು, ಅಕ್ಕಿ ರೊಟ್ಟಿ ಒಂದು ಬಂತು. ಈಗ ಬರ್ತದೆ ಡಿಫ್ರೆಂಟ್. ಈ ಮೈಸೂರು ಟೈಪು ನಾವೊಂದು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಮೈಸೂರಲ್ಲಿ ಊಟ. ಈ ಥರ ಒಂದು ಹೊಸ ಥರ ಇದು ನಮ್ಮದು ಊಟ ಫಂಕ್ಷನಲ್ಲಿ. ಮೊನ್ನೆ ನಾಡುಗೆ ಹೋದ್ರಲ್ಲ, ಇದೇ ಥರ ಇತ್ತಾ? ನಾಡುದು ಊಟ ಇದೇ ಥರ ಇತ್ತಾ? ಮಂಗಳೂರು ಇದಲ್ಲ, ಇದು ಮೈಸೂರು ಇದು. ಅಲ್ಲ, ಮಂಗಳೂರಲ್ಲಿ ಅದು ಮಾಡಿದ್ದು ಉತ್ತರ ಕನ್ನಡದ್ದು, ಆ ಕಡೆದ್ದು ಊಟ. ಮೈಸೂರು ಉತ್ತರ ಕನ್ನಡ ಅಲ್ಲ. ಅಲ್ಲ, ಆ ಕಡೆಗೆ ಮಾಡಿದ್ದು ಅದು ಇದೇ ಸ್ಟೈಲಲ್ಲಿ ಬರ್ತದೆ. ಬೀಡೂಟ ಬಾಗರೂಟ. ಹಾಂ, ನಮ್ಮ ಸೈಡಲ್ಲಿ ಊಟ ಮಾಡಿ ಹೋಗುವಾಗ ಎಲ್ಲ ಬೀಡ ಕೊಡೋದು. ಇಲ್ಲಿ ಮಸ್ತಿಗೆ ಬೀಡ ಕೊಟ್ಟಿದ್ದಾರೆ. ಬೀಡ ತಿಂದು ಹೋಗಿ ಸೀದಾ ಎಲ್ಲ ಲಾಸ್ಟಿಗೆ ಕೊಡೋದು. ಇಲ್ಲಿ ಫಸ್ಟಿಗೆ ಬೀಡ ಕೊಟ್ಟಿದ್ದಾರೆ, ಪಾಯಸ ಎಲ್ಲ ಕೊಟ್ಟಾಯ್ತು. ನಮ್ಮದ್ರಲ್ಲಿ ಪಾಯಸ ಎಲ್ಲ ಲಾಸ್ಟಿಗೆ ಎಲ್ಲ ಕೈಪು, ಪಾಯಸ, ಬೀಡ ಎಲ್ಲ ಕೊಟ್ಟಿದ್ದಾರೆ, ತಿಂಡಿ ಸಹ ಕೊಟ್ಟಿದ್ದಾರೆ. ಇವರು ಎಂಡಿಂಗಿಂದ ಸ್ಟಾರ್ಟಿಂಗ್ ಬರೋದು ಕೊಡೋದು. ಇನ್ನೂ ಸಹ ಎಕ್ಸೈಟ್ಮೆಂಟ್, ನಾನು ಇನ್ನೂ ಹೇಗಿರ್ಬೋದು, ಯಾವ ಥರ ಇರ್ಬೋದು ಊಟ ಅಂತ. ಆದರೂ ಹ್ಯಾಪಿ ಈಗ ಒಂದು ಮೈಸೂರಿಂದ ಊಟ ಮಾಡಲಿಕ್ಕೆ. ಸೋಪ ಹಾಂ, ಬಿರಿಯಾನಿ ಬಂತು. ಬಿರಿಯಾನಿಗೆ ಕರಡು ಬಿರಿಯಾನಿ ಅಲ್ವಾ ಮತ್ತೆಂತ ಗಾಯ್ಸ್? ಊಟ ಅಲ್ಟಿಮೇಟ್ ಆಗಿತ್ತು. ಇದ್ದೇವೆ ನಾವು. ಸೂಪರ್ ಇದೆ ಊಟ, ಅಲ್ಟಿಮೇಟ್, ಅಮೇಸಿಂಗ್. ಹೇಗಿತ್ತು ಇಷ್ಟು ತನಕ? ಊಟ ಒಳ್ಳೆ ಉಂಟು, ಖಾರ ಆಗಿ ಒಳ್ಳೆ ಉಂಟು. ವಿದ್ಯಾರ ರಿಸೆಪ್ಷನ್ ಊಟ ಆಗಿರೋದ್ರಿಂದ ಇನ್ನೂ ಸಹ ರುಚಿ ಜಾಸ್ತಿ ಉಂಟು. ಅಲ್ಲ, ಇಷ್ಟು ವೆರೈಟಿ ಹಾಕಿದ್ದಾರೆ, ಯಾವುದು ತಿನ್ನೋದು ಯಾವುದು ಬಿಡುವುದು ಅಂತ ಗೊತ್ತಾಗ್ತಿಲ್ಲ. ಎಲ್ಲದಕ್ಕೆ ಕೈ ಹಾಕ್ತಿದ್ದೇವೆ, ಇನ್ನೂ ಸಹ ಐಟಮ್ ಬರ್ತಾ ಉಂಟು. ಅಲ್ಲಿ ತಗೊಂಡು ಹಾಕ್ತಾ ಇದ್ದಾರೆ, ನಾವು ಯಾವುದು ತಿನ್ನೋದು ಬಿಡುವುದು ಅಂತ ಗೊತ್ತಾಗ್ತಿಲ್ಲ. ಇವರು ನೋಡಿ, ನಮ್ಮ ಪ್ರಸನ್ನ ಅವರು ಭರ್ಜರಿ ಬಾಟ್ ಊಟ ಮಾಡ್ತಿದ್ದಾರೆ. ಈಗ ಇನ್ನೊಂದು ಐಟಮ್ ತಗೊಂಬಂದ್ರೆ ನನ್ನ ಹಿರಿಯಲ್ಲಿ ಹಾಕಲಿಕ್ಕೆ ಜಾಗ ಇಲ್ಲ. ಯಾವುದು ಖಾಲಿ ಮಾಡೋದು ಗೊತ್ತಾಗ್ತಿಲ್ಲ. ಯಾವುದು ಮೊದಲು ಇಷ್ಟ ಆಯ್ತು ಯಾವುದು ನಿಮಗೆ? ಈಗ ನಾನು ಬಿರಿಯಾನಿ ತಿಂತಿದ್ದೇನೆ. ಹಾಂ ಹಾಂ, ಮತ್ತೆ ಯಾವುದು ಹುಳು ತಿನ್ನಿಲ್ಲ, ಹಾಗೆ ಇಟ್ಟಿದ್ದೇನೆ. ಸ್ವಲ್ಪ ಬದಿಗೆ ಮಾಡಿ, ಇಲ್ಲದ್ರೆ ಯಾವುದು ಸಿಗುವುದಿಲ್ಲ ಐಟಮ್. ಸ್ವಲ್ಪ ಅನ್ನ ಬಂತು, ಅನ್ನ ಯಾವುದದು? ಹಾಂ, ಸಾಕು ಅಲ್ಲಿ ಅವಳು ಓಕೆ, ಡನ್ ಫಿನಿಶ್. ಅದು ಪುಳಿ ಸಾರು ಅಂತ. ನಮ್ಮದು ಎಲೆ ಖಾಲಿಯಾಗಿದೆ. ಐಸ್ ಕ್ರೀಮ್ ಈಗ ಲಾಸ್ಟಿಗೆ ಬಂದದ್ದು. ಐಸ್ ಕ್ರೀಮಿಂದ ಎಂಡಿಂಗ್, ದಿ ಎಂಡ್. ಅದು ಪ್ರಸನ್ನ ಊಟ ಮುಗೀತಾ? ಐಸ್ ಕ್ರೀಮ್ ತಿಂತಿದ್ದಾರೆ. ನಾವು ನಮ್ಮದೆಲ್ಲ ಪ್ರೋಗ್ರಾಮ್ ಮುಗಿಸಿ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಇಲ್ಲಿಂದ ಸೀದಾ
ಮಂಗಳೂರಿಗೆ ಹೋಗ್ತಿರೋದು. ಹೋಗ್ತಾ ಇದ್ದೀವಿ ಮಾತ್ರ ಸಣ್ಣ ವಿಶ್ವೇಶ್ವರ ಹೋಗ್ತಿದ್ವಿ ನಾವು. ಓಕೆ, ನಮ್ಮದು ಜರ್ನಿ ಮೈಸೂರು ಮುಗೀತು. ಇನ್ನು ಬ್ಯಾಕ್ ಟು ಮ್ಯಾಂಗ್ಳೂರ್ ಆ್ಯಂಡ್ ಸೇಮ್ ವರ್ಕ್ ಶೆಡ್ಯೂಲ್ ಸ್ಟಾರ್ಟ್ಸ್. ಬಾಯ್ ಬಾಯ್. ಸ್ಟೇಷನ್ ಬಂತು, ರೈಲ್ ನಿಂತಿದೆ, ನಾವು ಇನ್ನದರಲ್ಲಿ ಹತ್ತು ಹೋಗೋದು. ಪ್ರಸನ್ನ, ಹೇಗಿತ್ತು ಮೈಸೂರು ಜರ್ನಿ? ಕಾಲೆಲ್ಲ ನೋಡು, ಸ್ಟೆಪ್ ಒಂದು ಇವತ್ತು 2000 ಸ್ಟೆಪ್ ನೋಡಿದೆ. 2000 ಅಂತ ಸ್ಟೆಪ್ಸ್ ಅಂದರೆ ಇದು ಸ್ಟೆಪ್ಸ್ ಯಾವುದು ಇದು ಸ್ಟೆಪ್ಸಾ? ಸ್ಟೆಪ್ಸ್ ಕೌಂಟ್ ನೋಡಿ, ಇವತ್ತು 20,723 ಆಗಿದೆ. ನಿನ್ನೆದ್ದು 3,000, ಇವತ್ತು 20,723. ನೀವು 2 ವಾರದ್ದು ಒಂದ್ಮೇಲೆ ಮುಗಿಸಿದ್ರಂತ. 2 ವಾರ ಇನ್ನು ರೆಸ್ಟ್ ಮಾಡಿ 2 ವಾರ. ಓಕೆ, ಬಾಯ್ ಬಾಯ್. ನಾವು ಹೊರಟ್ವಿ ಮಂಗಳೂರಿಗೆ. ಜರ್ನಿ ಚಲೋ ಚಲೋ. ಇಲ್ಲಿ ಮಂಗ ಮರ ಇರೋದು ನೋಡಿ. ಹಾಂ, ಮಿತಾರ್ಲಿ ನಾನು ಹತ್ತಿದ್ದೇನೆ ಮೇಲೆ. ಆಯ್ತಾ, ವಿಡಿಯೋ ಬೋಡ ಮಾರೆ. ಮಂಗ ಮರ ಇರ್ತಾ ಇದೆ. ಇದೊಂದು ಬೆಡ್ ರೆಡಿ ಆಗ್ತುಂಟು ನಮ್ದು ಅಲ್ಲಿ. ಡನ್. ಅಣ್ಣ ನೋಡು, ವಿಶೇಷ. ಹಲೋ, ನಾವು ಟ್ರೈನ್ ಹತ್ತಿದ್ದೇವೆ, ಈಗ ಹೊರಟಿದ್ದೇವೆ. ಟ್ರೈನಲ್ಲಿ ಟ್ರೈನ್ ಇನ್ನು ಹೊರಡಲಿಲ್ಲ. ಎಲ್ಲ ಮಲ್ಗೆ ಸೆಟ್ಟಾಗಿ ದಿಂಬು ಇದೆಲ್ಲ ಹಾಸಿ ಇದು ಬೈಲಿದ್ದೇವೆ. ಸಾಕು, ನಮ್ಮದು ಫುಲ್ ಮೈಸೂರು ಟ್ರಿಪ್ ನೋಡಿದ್ರಿ. ಇನ್ನು ಮಂಗಳೂರಲ್ಲಿ ಎದ್ದು ನಾಳೆ ಆ್ಯಸ್ ಯೂಶುವಲ್ ನಾರ್ಮಲ್ ಡ್ಯೂಟಿಗೆ ಹೋಗೋದು. ಕೆಲಸ ಮಾಡು, PPT ಮಾಡು, ಪ್ರೆಸೆಂಟೇಷನ್ ಮಾಡು. ಆಯ್ತು, ಬಾಯ್ ಬಾಯ್, ಗುಡ್ ನೈಟ್. Good night, everyone. Thank you very much. Good night. Signing off. Bye bye.